ಚಳಿಗಾಲದ ಅಧಿವೇಶನ ಎಷ್ಟರ ಮಟ್ಟಿಗೆ ನಡೀತು, ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು ಅದೆಲ್ಲವನ್ನೂ ಕೂಡ ನೀವು ಬಹಳ ಹತ್ತಿರದಿಂದ ಗಮನಿಸಿದ್ದೀವಿ. ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಬೆಳಕು ಚೆಲ್ಲಿದ್ರು ಏನು ಎತ್ತ ಅದನ್ನು ಕೂಡ ನೀವು ನೋಡಿದ್ದೀವಿ. ಪ್ರಶ್ನೆ ಬೇರೆ. ಆದರೆ ಕೊನೆಯ ದಿವಸ ಮುಖ್ಯಮಂತ್ರಿಗಳು ರೈತರಿಗೆ ಒಂದು ಸ್ಪೆಷಲ್ ಗಿಫ್ಟನ್ನು ಘೋಷಣೆ ಮಾಡಿದ್ದಾರೆ. ರೈತರಿಗೆ ಸರ್ಕಾರದ ಗಿಫ್ಟ್ ಏನು, ನೀವೇನು ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತೀರಿ ಆ ಸಾಲದ ಬಡ್ಡಿ ಮನ್ನಾ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದು ಒಂದು ಲೆಕ್ಕದಲ್ಲಿ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಖರ್ಚು ಮಾಡ್ಕೊಂತ ಹೋಗಿವಿ. ಈಗ ಮಳೆ ಇಲ್ದ ಬೆಳೆ ಪೂರ ಹಾನಿ ಮನೆಗೆ ಹೋಗ್ಯಾವ್ರಿ. ಎಲ್ಲ ನೋಡ್ರಿ ಹೆಂಗೆ ಸುಟ್ಕೊಂಡು ಹೋದಂಗೆ ಆಗಿಬಿಟ್ಟವ ಸರ್. ನೀರಿಲ್ರಿ, ಮಂಜು ಬೀಳತೈತಿ, ಮತ್ತು ನೀರು ಕರೆಂಟ್ ಇಲ್ಲ, ಹಿಂಗಾಗಿ ಎಲ್ಲ ಹಾಳಾಗೈತ್ರಿ. ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲಾಂದ್ರೆ ಎಣ್ಣೆ ಕುಡಿಬೇಕು, ಇಲ್ಲಾಂದ್ರೆ ಊರು ಬಿಡ್ಬೇಕು ಸರ್. ಅವ್ರು ಸಾಲ ಕೊಟ್ಟವ್ರ ಸಾಲ. ನಾಡಿನ ರೈತ ಕಂಗಾಲಾಗಿದ್ದಾನೆ. ಬರದ ಹೊಡೆತಕ್ಕೆ ನಲುಗಿದ್ದಾನೆ. ಮಳೆ ಇಲ್ಲದೆ ಬೆಳೆದ ಅಲ್ಪ ಸ್ವಲ್ಪ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಬದುಕೋದು ಹೇಗೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ. ಹೀಗೆ ಕಂಗಾಲಾಗಿರುವ ಅನ್ನದಾತರ ನೆರವಿಗೆ ಸರ್ಕಾರ ಧಾವಿಸಿದೆ. ಮುಳುಗೋನಿಗೆ ಹುಲ್ಲು ಕಡ್ಡಿ ಆಸರೆ ಎನ್ನುವಂತೆ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಆಫರ್ ಘೋಷಣೆ ಮಾಡಿದ್ದಾರೆ. ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಬೆಳಗಾವಿ ಅಧಿವೇಶನದ ಕೊನೆಯ ದಿನ ರೈತರಿಗೆ ಸಿಎಂ ಭರ್ಜರಿ ಗಿಫ್ಟ್. ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರ ಸಾಲದ ಮೇಲಿನ ಬಡ್ಡಿ ಮನ್ನಾ. ನಾಡಿನಾದ್ಯಂತ ಆವರಿಸಿದ ಬರ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವಿನ ಕದನಕ್ಕೆ ಸಾಕ್ಷಿಯಾಗಿತ್ತು. ಕೇಂದ್ರದಿಂದ ಒಂದು ತಂಡ ಬಂದು ಹೋಗಿತ್ತು. ಬಿಜೆಪಿ ನಾಯಕರು ಬರ ಅಧ್ಯಯನ ಮಾಡಿದ್ರು. ಅಲ್ಲದೆ ವಿಧಾನಸಭೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದ್ರು. ಅದರಲ್ಲೂ ಚಳಿಗಾಲದ ಅಧಿವೇಶನದಲ್ಲಿ ಬರ ಮತ್ತು ಉತ್ತರ ಕರ್ನಾಟಕದ ಬಗ್ಗೆಯೇ ಚರ್ಚೆ ನಡೆದಿತ್ತು. ಇಂದು ಕೊನೆಯ ದಿನ ಸದನಕ್ಕೆ ಉತ್ತರ ನೀಡಿದ ಸಿಎಂ ಸಿದ್ದರಾಮಯ್ಯ ಸಹಕಾರಿ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡಿರೋ ಸಾಲಕ್ಕೆ ಬಡ್ಡಿ ಮನ್ನಾ ಘೋಷಣೆ ಮಾಡಿದ್ದಾರೆ. ಸಹಕಾರಿ ಬ್ಯಾಂಕ್ಗಳಲ್ಲಿ ಅವಧಿಯೊಳಗೆ ಸಾಲ ಮರುಪಾವತಿ ಮಾಡಿದ್ರೆ ಬಡ್ಡಿ ಮನ್ನಾ ಆಗಲಿದೆ ಅಂತ ಹೇಳಿದ್ದಾರೆ. ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲ ಪಡೆದವರಿಗೆ ಇದು ಅನ್ವಯ ಆಗಲಿದ್ದು, ಅವಧಿಯೊಳಗೆ ಸಾಲ ಮರುಪಾವತಿ ಮಾಡಿದ್ರೆ ಮಾತ್ರ ಬಡ್ಡಿ ಮನ್ನಾ ಆಗಲಿದೆ. ಸಹಕಾರ ಬ್ಯಾಂಕುಗಳಲ್ಲಿ ಮಧ್ಯಮಾವಧಿ ಸಾಲ ಬರಗಾಲ ಬಂದಿರೋದ್ರಿಂದ ಮತ್ತೆ ಉತ್ತರ ಕರ್ನಾಟಕ ಭಾಗಕ್ಕೂ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕ್ಗಳಿರುವ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲದ ಅಸಲನ್ನು ಕಟ್ಟಿದರೆ ಸಂಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು. ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ಲ. ಆದರೂ ಎಷ್ಟೇ ಜನ ತಗೊಂಡಿರಲಿ ಸಾಲನ, ಅವರು ಅಸಲನ್ನು ಕಟ್ಟಿಬಿಟ್ರೆ ಬಡ್ಡಿ ಪೂರ್ಣ ಮನ್ನಾ ಮಾಡ್ತೀವಿ. ಅದು ಮಧ್ಯಮಾವಧಿ ಸಾಲ ಇರ್ಬೋದು, ದೀರ್ಘಾವಧಿ ಸಾಲ ಇರ್ಬೋದು. ಅದಕ್ಕೆ ಎಷ್ಟೇ ದುಡ್ಡಾಗಲಿ, ಅದು 300 ಕೋಟಿ ಆಗಲಿ, 400 ಕೋಟಿ ಆಗಲಿ, 500 ಕೋಟಿ ಆಗಲಿ, ಅದನ್ನು ಕಟ್ತೀವಿ, ಸರ್ಕಾರ ಕಟ್ಟಿಕೊಡ್ತದೆ. ಬಡ್ಡಿ ಮನ್ನಾ ಘೋಷಣೆಯಿಂದಾಗಿ ಎಷ್ಟು ರೈತರಿಗೆ ಅನುಕೂಲ ಆಗಲಿದೆ, ಎಷ್ಟು ಕೋಟಿ ಖರ್ಚಾಗಲಿದೆ ಅನ್ನೋ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಜೊತೆಗೆ ಯಾವ ವರ್ಷದಿಂದ ಸಾಲ ಪಡೆದವರಿಗೆ ಇದು ಅನ್ವಯ ಆಗುತ್ತೆ ಅನ್ನೋ ಬಗ್ಗೆಯೂ ಆದೇಶ ಪ್ರಕಟವಾಗಿಲ್ಲ. ಇನ್ನು ಸಿಎಂ ನಿರ್ಧಾರವನ್ನು ವಿರೋಧಿಸಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ರೈತರು ಸಾಲ ಕಟ್ಟಲ್ಲ, ನೀವು ಬಡ್ಡಿ ಮನ್ನಾ ಮಾಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೀವು ಬಡ್ಡಿ ಮನ್ನಾ ಮಾಡಲ್ಲ, ಅವ್ರು ಕಟ್ಟಲ್ಲ, ನೀವು ಮಾಡಲ್ಲ, ಅದನ್ನು ಬೋಗಸ್. ಅದರಿಂದ ಮಾತಾಡ್ತಾ ಇರೋದು ನಮಗನ್ಸ ಸಾಲ ಮನ್ನಾ ಗ್ಯಾರಂಟಿ. ವಿಧಾನ ಮಂಡಲ ಅಧಿವೇಶನ ಮುಗಿಯುತ್ತಿದ್ದಂತೆ ಭುಗಿಲೆದ್ದ ಜಾತಿ ಜ್ವಾಲೆ. ಜಾತಿ ಗಣತಿ ವಿರೋಧಿಸಿ ವಿಧಾನಸಭೆಯಲ್ಲೇ ಕುಲಕರ್ಣಿ ಸಹಿ ಸಂಗ್ರಹ. ಹೌದು, ಒಂದ್ ಕಡೆ ವಿಧಾನಸಭೆ ಅಧಿವೇಶನ ಇಂದು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಗಿದೆ. ಇದರ ಬೆನ್ನಲ್ಲೇ ಸರ್ಕಾರಕ್ಕೆ ಜಾತಿ ಗಣತಿ ವರದಿ ಜಟಾಪಟಿ ಮುಂದುವರೆದಿದೆ. ಲಿಂಗಾಯತ ಸಮುದಾಯದ ಶಾಸಕ ವಿನಯ್ ಕುಲಕರ್ಣಿ ಇಂದು ಅಧಿವೇಶನ ಮುಗಿಯುತ್ತಿದ್ದಂತೆ ವಿಧಾನಸಭೆಯಲ್ಲೇ ಶಾಸಕರ ಸಹಿ ಸಂಗ್ರಹ ಮಾಡಿದ್ದಾರೆ. ಜಾತಿ ಗಣತಿ ವರದಿ ಬಿಡುಗಡೆ ವಿರೋಧಿಸಿ ಸಹಿ ಸಂಗ್ರಹ ಮಾಡಿದ್ದಾರೆ. ಅಲ್ಲದೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಿಯೋಗವೊಂದು ಸಿಎಂ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದೆ. ವೈಜ್ಞಾನಿಕವಾಗಿ ಮತ್ತು ವಾಸ್ತವಾಂಶ ಆಧಾರಿತವಾಗಿ ಜಾತಿ ಜನಗಣತಿ ನಡೆಸಿ ಅಂತ ಮನವಿ ಸಲ್ಲಿಸಲಾಗಿದೆ. ನಮ್ದು ವಿರೋಧ ಇಲ್ಲ, ಬಟ್
ನಮ್ಮ ಸಮಾಜವನ್ನು ಆಳುವಂಥ ಪರಿಸ್ಥಿತಿ ಅದರಲ್ಲಿದೆ. ಅದನ್ನು ಆಗಕ್ಕೆ ನಾವು ಬಿಡಂಗಿಲ್ಲ ಅಷ್ಟೇ. ಅದನ್ನ ಬಿಡಂಗಿಲ್ಲ. ಅದು ಏನೈತಿ ಜನಗಣತಿ ಏನಾಗೈತೆ ಅನ್ನೋದು ನೋಡಿ ಅದ್ರ ಪರಿಶೀಲನೆ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡ್ತೀವಿ. ಪಕ್ಷಾತೀತವಾಗಿ ಎಲ್ಲ ಶಾಸಕರು ಸಹಿ ಮಾಡಿ ಎಲ್ಲರೂ ಮಾಡ್ಯಾರ. ಅದು ಸೈಂಟಿಫಿಕ್ ವೇದಾಗ ಆಗಬೇಕು. ಅದು ಅನ್ಸೈಂಟಿಫಿಕ್ ಆಗೈತಿ. ಸೈಂಟಿಫಿಕ್ ವೇದಾಗ ಮಾಡಿದ್ರೆ ಎಲ್ಲರೂ ಅದು ಅಭ್ಯಂತರ ಇಲ್ಲ. ಇನ್ನು ಇದೇ ಡಿಸೆಂಬರ್ 23 ಮತ್ತು 24ರಂದು ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧಿವೇಶನ ನಡೆಯಲಿದ್ದು, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಆ ಸಭೆಯಲ್ಲಿ ಎಲ್ಲ ಸಮಾಜದ ಮುಖಂಡರು, ಶಾಸಕರು, ಮಂತ್ರಿಗಳು ಅನೇಕ ಜನ ಭಾಗವಹಿಸಿದ್ದರು. ಯಾವುದು ಭಿನ್ನಮತ ಇಲ್ಲ. MB ಪಾಟೀಲ್ ಅವರು ನಮ್ಮ ಜೊತೆಯಲ್ಲೇ ಇದ್ದರು. ನಾವೆಲ್ಲ ಕೂಡಿ ಒಂದು ವಿಷಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾಗ ಹೀಗಾಗಿ ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಆಗಲಿ ಮತ್ತೊಂದಾಗಲಿ ಇಲ್ಲ. ಒಟ್ನಲ್ಲಿ ರೈತರಿಗೆ ಬಡ್ಡಿ ಮನ್ನಾದ ಗುಡ್ ನ್ಯೂಸ್ ಕೊಟ್ಟಿರುವಾಗಲೇ ಸರ್ಕಾರಕ್ಕೆ ಈ ಜಾತಿ ಜ್ವಾಲೆ ಬಿಸಿ ಮುಟ್ಟಿಸ್ತಾ ಇದೆ. ಕಿರಣ್ ಹನಿಯಡ್ಕ ಜೊತೆ ಪ್ರಸನ್ನ, TV9 ಬೆಳಗಾವಿ.